ರೈಲ್ವೆ ಡಿಪಾರ್ಟ್ಮೆಂಟ್ ನಲ್ಲಿ ಎಸ್ಎಸ್ಎಲ್ಸಿ ಕ್ವಾಲಿಫಿಕೇಶನ್ ಮೇಲೆ ಗ್ರೂಪ್ ಡಿ ಹುದ್ದೆಗಳು ಒಟ್ಟು 32,438 ಪೋಸ್ಟ್ಗಳು. ಕರ್ನಾಟಕ ಸಿಇಟಿ 2025 ಇದರ ಕುರಿತ ಮಾಹಿತಿ ಮತ್ತು ಇತರೆ ಜಾಬ್ಗಳ ವಿವರ ಈ ಉದ್ಯೋಗಮಾಲೆಯ ಬುಲೆಟಿನ್ ವಿಡಿಯೋದಲ್ಲಿ. ಶ್ರೀಚಂದ್ರನ ಸಿರಿ ಪ್ರೊಡಕ್ಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ರೈಲ್ವೆ ಡಿಪಾರ್ಟ್ಮೆಂಟ್ ನಲ್ಲಿ ಗ್ರೂಪ್ ಡಿ ಹುದ್ದೆಗಳು ಒಟ್ಟು 32,438 ಪೋಸ್ಟ್ಗಳು. ಹುಬ್ಳಿ ಡಿವಿಷನ್ ನಲ್ಲಿ 500 ಪೋಸ್ಟ್ಗಳನ್ನು ಕರೆದಿದ್ದಾರೆ. ಇದರಲ್ಲಿ ಬೆಂಗಳೂರು ಡಿವಿಷನ್ ನ ಕೆಲವು ಪೋಸ್ಟ್ಗಳು ಸಹ ಸೇರಿಕೊಂಡಿರುತ್ತವೆ. ಈ ಜಾಬ್ಗೆ ಕ್ವಾಲಿಫಿಕೇಶನ್ ಮಿನಿಮಮ್ ಎಸ್ಎಸ್ಎಲ್ಸಿ ಆಗಿದ್ದರೆ ಸಾಕು. ಆದರೆ ಐಟಿಐ ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡಿರುವವರಿಗೆ ಆದ್ಯತೆ ಸಿಗುವ ಸಾಧ್ಯತೆ ಇರುತ್ತದೆ. ವಯೋಮಿತಿ ಕನಿಷ್ಠ 18 ವರ್ಷಗಳು, ಗರಿಷ್ಠ 36 ವರ್ಷಗಳು. ಎಂದಿನಂತೆ SC STಗೆ 5 ವರ್ಷ, OBCಗೆ 3 ವರ್ಷಗಳ ಸಡಿಲಿಕೆ ಇರುತ್ತದೆ. ಕಳೆದ 1-2 ವರ್ಷಗಳಿಂದ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಅಪ್ಲಿಕೇಶನ್ ಹಾಕಲು ಪ್ರೊಫೈಲ್ ಕ್ರಿಯೇಟ್ ಮಾಡುವ ಅವಶ್ಯಕತೆ ಇದ್ದು, ಈಗಾಗಲೇ ಪ್ರೊಫೈಲ್ ಕ್ರಿಯೇಟ್ ಮಾಡಿರುವವರು ಸುಲಭವಾಗಿ ಈ ಜಾಬ್ಗೆ ಅಪ್ಲೈ ಮಾಡಬಹುದಾಗಿದೆ. ಪ್ರೊಫೈಲ್ ಕ್ರಿಯೇಟ್ ಮಾಡದೇ ಇದ್ದವರು ಹೊಸದಾಗಿ ಪ್ರೊಫೈಲ್ ಕ್ರಿಯೇಟ್ ಮಾಡಿಕೊಂಡು ಈ ಜಾಬ್ಗೆ ಅಪ್ಲೈ ಮಾಡಬಹುದಾಗಿದೆ. ಬೇಕಾಗುವ ಡಾಕ್ಯುಮೆಂಟ್ಗಳು ಆಧಾರ್ ಕಾರ್ಡ್ ಮತ್ತು ಅದಕ್ಕೆ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆ. ಇದಕ್ಕೆ OTP ಬರುತ್ತದೆ. ಇಮೇಲ್ ID ಹಾಗೂ ಫೋನ್ ನಂಬರ್ಗಳು ಸಹ ಬೇಕಾಗುತ್ತವೆ. ಇವಕ್ಕೂ ಸಹ OTP ಬರುತ್ತದೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ನ RD ನಂಬರ್ ಮತ್ತು ಡೇಟ್, ನಿಮ್ಮ ಬ್ಯಾಂಕ್ ನ ವಿವರಗಳು ಅಂದರೆ ಅಕೌಂಟ್ ನಂಬರ್, IFSC ಕೋಡ್ ಇತ್ಯಾದಿ. ಜೊತೆಗೆ SSLC ರಿಜಿಸ್ಟರ್ ನಂಬರ್ ಮತ್ತು ಪೂರ್ತಿ ಪಾಸಾದ ಡೇಟ್ ಇವನ್ನು ನಮೂದಿಸಬೇಕಾಗುತ್ತದೆ. ಸ್ಕ್ಯಾನ್ ಮಾಡಲು ಫೋಟೋ, ಸಿಗ್ನೇಚರ್, SSLC ಮಾರ್ಕ್ಸ್ ಕಾರ್ಡ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗಿರುತ್ತವೆ. ಅಪ್ಲಿಕೇಶನ್ ಶುಲ್ಕ ಜನರಲ್ ಹಾಗೂ OBCಗೆ 500 ರೂಪಾಯಿ, SC ST ಹಾಗೂ ಮಹಿಳೆಯರಿಗೆ 250 ರೂಪಾಯಿ ಆಗಿರುತ್ತದೆ. ಮತ್ತೊಂದು ವಿಚಾರವೆಂದರೆ, ನೀವೇನಾದರೂ ಎಕ್ಸಾಮ್ ಅಟೆಂಡ್ ಮಾಡಿದರೆ ಈ 500 ರೂಪಾಯಿಗಳಲ್ಲಿ 400 ರೂಪಾಯಿಗಳನ್ನು ನೀವು ನಮೂದಿಸಿದ ಬ್ಯಾಂಕ್ ನ ಖಾತೆಗೆ ಅವರು ವರ್ಗಾಯಿಸುತ್ತಾರೆ, ಅಂದರೆ ರೀಫಂಡ್ ಮಾಡುತ್ತಾರೆ. SC ST ಹಾಗೂ ಮಹಿಳೆಯರಿಗೆ ಪೂರ್ತಿ 250 ರೂಪಾಯಿಗಳನ್ನ ರೀಫಂಡ್ ಮಾಡುತ್ತಾರೆ. ಅಪ್ಲೈ ಮಾಡಲು ನಮ್ಮ ಸೇವಾ ಶುಲ್ಕ 100 ರೂಪಾಯಿ ಆಗಿರುತ್ತದೆ. ಅಪ್ಲೈ ಮಾಡಲು ಕಡೆಯ ದಿನಾಂಕ 22/2/2025 ಆಗಿದೆ. KPSC ಡಿಪಾರ್ಟ್ಮೆಂಟ್ ನಲ್ಲಿ PWD ಅಂದ್ರೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಿವಿಲ್ ಹುದ್ದೆಗಳನ್ನು ಅಕ್ಟೋಬರ್-ನವೆಂಬರ್ 2024ರಲ್ಲಿ ಕಾಲ್ ಮಾಡಿದ್ದರು. ಇದಕ್ಕೆ ಅಪ್ಲೈ ಮಾಡಲು ಈಗ ಮತ್ತೆ ಅವರು ಕರೆದಿರುತ್ತಾರೆ. ಅಪ್ಲೈ ಮಾಡಲು ಕಡೆಯ ದಿನಾಂಕ 3/2/2025 ಆಗಿದೆ. BE ಯಲ್ಲಿ ಸಿವಿಲ್ ಅಥವಾ ಅದಕ್ಕೆ ಈಕ್ವಿವೆಲೆಂಟ್ ಆದ ಇಂಜಿನಿಯರಿಂಗ್ ಮಾಡಿರುವವರು ಇದಕ್ಕೆ ಅಪ್ಲೈ ಮಾಡಬಹುದಾಗಿದೆ. ಇನ್ನು ಎಲ್ಲರೂ ಕಾಯುತ್ತಿದ್ದ ಕರ್ನಾಟಕ CET 2025 ಇದಕ್ಕೆ ಈಗ ಅಪ್ಲೈ ಮಾಡಬಹುದಾಗಿದೆ. ಬೇಕಾಗುವ ಡಾಕ್ಯುಮೆಂಟ್ಗಳ ವಿವರವನ್ನು ಸೂಕ್ಷ್ಮವಾಗಿ ಗಮನಿಸಿ. SSLC ರಿಜಿಸ್ಟರ್ ನಂಬರ್ ಅಂದರೆ ಕರ್ನಾಟಕದಲ್ಲಿ ನೀವು SSLC ಮಾಡಿದ್ದರೆ, ಅಂದರೆ ಸ್ಟೇಟ್ ಸಿಲೆಬಸ್ ತೆಗೆದುಕೊಂಡಿದ್ದರೆ SSLC ರಿಜಿಸ್ಟರ್ ನಂಬರ್ ಅನ್ನು ನೀವು ನಮೂದಿಸಿದ ತಕ್ಷಣ ನಿಮ್ಮ ಹೆಸರು ಹಾಗೂ ಇತರೆ ವಿವರಗಳನ್ನು ಅದು ತೋರಿಸುತ್ತದೆ. CBSE, ICSE ಅಥವಾ ಇತರೆ ಸ್ಟೇಟ್ಗಳಲ್ಲಿ SSLC ಮಾಡಿದ್ದರೆ ಅವರು ಮ್ಯಾನ್ಯುಯಲ್ ಆಗಿ ರಿಜಿಸ್ಟರ್ ನಂಬರ್ ಅನ್ನು ನಮೂದಿಸಬೇಕಾಗುತ್ತದೆ. ICSE, CBSE ಸ್ಟೂಡೆಂಟ್ಗಳು ಅಂದರೆ ಕರ್ನಾಟಕದಲ್ಲಿ ICSE, CBSE ಮಾಡಿರುವವರು ಸ್ಯಾಟ್ಸ್ ನಂಬರ್ ಅನ್ನು ನಮೂದಿಸಬೇಕಾಗುತ್ತದೆ. ಇಮೇಲ್ ID ಮತ್ತು ಮೊಬೈಲ್ ನಂಬರ್ ನಮೂದಿಸಬೇಕಾಗುತ್ತದೆ. ಜೊತೆಗೆ ಮೊಬೈಲ್ ನಂಬರ್ಗೆ OTP ಬರುತ್ತದೆ. PUC ರಿಜಿಸ್ಟರ್ ನಂಬರ್ ಸಹ ಬೇಕಾಗುತ್ತದೆ. ಗಮನಿಸಿ, ಈ ವರ್ಷ ಸೆಕೆಂಡ್ PUC ಎಕ್ಸಾಮ್ ತೆಗೆದುಕೊಳ್ಳುತ್ತಿರುವವರು ಅವರು ಸಹ ರಿಜಿಸ್ಟರ್ ನಂಬರ್ ನಮೂದಿಸಬೇಕಾಗುತ್ತದೆ. ಇದನ್ನು ನೀವು ಕಾಲೇಜಿನವರ ಕಡೆಯಿಂದ ತೆಗೆದುಕೊಳ್ಳಬೇಕು. ಕ್ಯಾಸ್ಟ್ ಸರ್ಟಿಫಿಕೇಟ್ ನ RD ನಂಬರ್ ಹಾಗೂ ಆನ್ಯುಯಲ್ ಇನ್ಕಮ್ ಅನ್ನು ನಮೂದಿಸಬೇಕು. ಹೈದರಾಬಾದ್, ಕರ್ನಾಟಕ, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ಯಾವುದಾದರೂ ನಿಮ್ಮ ಮೀಸಲಾತಿ ಇದ್ದರೆ ಅದರ RD ನಂಬರ್ ಗಳನ್ನು ಸಹ ನಮೂದಿಸಬೇಕಾಗುತ್ತದೆ. ಇನ್ನು ಗ್ರಾಮೀಣ, ಕನ್ನಡ, NCC, ಸ್ಪೋರ್ಟ್ಸ್ ಈ ರೀತಿ ಇನ್ಯಾವುದೇ ಮೀಸಲಾತಿ ಇದ್ದರೆ ಅದನ್ನು ನೀವು ಎಸ್ ಎಂದು ನಮೂದಿಸಿದರೆ ಸಾಕು. ಇನ್ನು ನೀವು ಮುಖ್ಯವಾಗಿ ತಯಾರಿ ಮಾಡಿಕೊಳ್ಳಬೇಕಾದ ಮಾಹಿತಿ ಎಂದರೆ ನೀವು ಓದಿದ ಸ್ಕೂಲ್ ಹಾಗೂ ಕಾಲೇಜ್ಗಳ ವಿವರ.
ಅದರಲ್ಲೂ ಮುಖ್ಯವಾಗಿ ನೀವು ಓದಿದ ಎಲ್ಲ ಸ್ಕೂಲ್ಗಳ ಡೈಸ್ ಸಂಖ್ಯೆ ಅಂದ್ರೆ ಡೈಸ್ ಕೋಡ್ ಅನ್ನು ನೀವು ನಮೂದಿಸಬೇಕಾಗುತ್ತದೆ. ಅದೇ ರೀತಿ ಕಾಲೇಜ್ ಅಂದರೆ ಫಸ್ಟ್ PUC ಹಾಗೂ ಸೆಕೆಂಡ್ PUC ಕಾಲೇಜ್ಗಳ ಕಾಲೇಜ್ ಕೋಡ್ ಅನ್ನು ಸಹ ನಮೂದಿಸಬೇಕಾಗುತ್ತದೆ. ನೀವೇನಾದರೂ ರಿಪೀಟರ್ಗಳಾಗಿದ್ದರೆ ಅಂದರೆ ಹಿಂದಿನ ವರ್ಷಗಳಲ್ಲಿ CET, NEET, NATA ಇವುಗಳನ್ನೇನಾದರೂ ಬರೆದಿದ್ದರೆ ಅವುಗಳ ಅಪ್ಲಿಕೇಶನ್ ನಂಬರ್ ಹಾಗೂ PUC ರಿಜಿಸ್ಟರ್ ನಂಬರ್ ಅನ್ನು ನಮೂದಿಸಬೇಕಾಗುತ್ತದೆ. ಬ್ಯಾಂಕ್ ನ ಅಕೌಂಟ್ ವಿವರಗಳು ಅಂದರೆ ಅಕೌಂಟ್ ನಂಬರ್ ಹಾಗೂ IFSC ಕೋಡ್ ಅನ್ನು ನಮೂದಿಸಬೇಕು. ಈ ಅಕೌಂಟ್ಗೆ ಅಪ್ಲಿಕೇಶನ್ ಶುಲ್ಕದ ಸ್ವಲ್ಪ ಭಾಗ ರೀಫಂಡ್ ಆಗುತ್ತದೆ. ಸ್ಕ್ಯಾನ್ ಮಾಡಲು ಈ ಬಾರಿ ಕೇವಲ ಕ್ಯಾಂಡಿಡೇಟ್ ನ ಫೋಟೋ ಹಾಗೂ ಸಿಗ್ನೇಚರ್ಗಳು ಸಾಕಾಗಿರುತ್ತವೆ. ಅಪ್ಲಿಕೇಶನ್ ಹಾಕಲು ಕಡೆಯ ದಿನಾಂಕ 21/2/2025 ಆಗಿರುತ್ತದೆ. ಅಪ್ಲಿಕೇಶನ್ ಕರೆಕ್ಷನ್ ಮಾಡಲು ಅವರು ಮಾರ್ಚ್ 2025ರಲ್ಲಿ ಬಿಡಬಹುದು. ಇದರ ಮಾಹಿತಿಯನ್ನು ನಾವು ನಮ್ಮ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಹಾಗೂ ಸಾಧ್ಯವಾದರೆ ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ನಲ್ಲೂ ಸಹ ಅಪ್ಡೇಟ್ ಮಾಡುತ್ತೇವೆ. ಎಕ್ಸಾಮ್ ದಿನಾಂಕವು 16 ಹಾಗೂ 17 ಏಪ್ರಿಲ್ 2025 ಆಗಿರುತ್ತದೆ. ಅಪ್ಲಿಕೇಶನ್ ಶುಲ್ಕ ಜನರಲ್ಗೆ 500 ರೂಪಾಯಿ, SC ST ಕ್ಯಾಟಗರಿ 1 ಹಾಗೂ ಮಹಿಳೆಯರಿಗೆ 250 ರೂಪಾಯಿ, ಕರ್ನಾಟಕದ ಹೊರಗೆ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳಿಗೆ 750 ರೂಪಾಯಿ ಆಗಿರುತ್ತದೆ. ಅಪ್ಲೈ ಮಾಡಲು ನಮ್ಮ ಸೇವಾ ಶುಲ್ಕ 150 ರೂಪಾಯಿ ಆಗಿರುತ್ತದೆ. CET ಅಪ್ಲಿಕೇಶನ್ಗೆ ನಾವು ವಾಟ್ಸ್ಆಪ್ ಮುಖಾಂತರ ಅಪ್ಲೈ ಮಾಡುವುದಿಲ್ಲ, ಏಕೆಂದರೆ ಇದು ತುಂಬಾ ಸೂಕ್ಷ್ಮವಾದ ಅಪ್ಲಿಕೇಶನ್ ಆಗಿರುವುದರಿಂದ ವಿದ್ಯಾರ್ಥಿ ಹಾಗೂ ಪೋಷಕರ ಸಮಕ್ಷಮದಲ್ಲಿ ನಾವು ಅಪ್ಲೈ ಮಾಡಲು ಇಚ್ಛಿಸುತ್ತೇವೆ. ಈ CETಗೆ ಸಂಬಂಧಪಟ್ಟ ಟೈಮ್ ಟೇಬಲ್, ಸಿಲೆಬಸ್ ಹಾಗೂ ಇತರೆ ಮಾಹಿತಿಗಳನ್ನು ನಾವು ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ ಸೆಕ್ಷನ್ ನಲ್ಲಿ ಅಪ್ಡೇಟ್ ಮಾಡಿರುತ್ತೇವೆ. NEET 2025 ಅಪ್ಲಿಕೇಶನ್ ಸಹ ಶೀಘ್ರದಲ್ಲಿ ಸ್ಟಾರ್ಟ್ ಆಗಲಿದೆ. ನಾವು ಕಾಲಕಾಲಕ್ಕೆ ನಮ್ಮ ಬುಲೆಟಿನ್ ವಿಡಿಯೋ ಹಾಗೂ ಕಮೆಂಟ್ ಸೆಕ್ಷನ್ ನಲ್ಲಿ ಇದರ ಕುರಿತ ಅಪ್ಡೇಟ್ ಗಳನ್ನು ನೀಡಲಿದ್ದೇವೆ. ಇನ್ನು ಈ ವರ್ಷದ ಡಿಪ್ಲೊಮಾ ಹಾಗೂ PG CET ಅಪ್ಲಿಕೇಶನ್ 24/4/2025ಕ್ಕೆ ಕರೆಯುವ ಸಾಧ್ಯತೆ ಇದೆ. ನಾವು ಸಕಾಲಕ್ಕೆ ಅಪ್ಡೇಟ್ ಗಳನ್ನು ನೀಡಲಿದ್ದೇವೆ. ಇಂಡಿಯನ್ ಪೋಸ್ಟ್ ಆಫೀಸ್ GDS ಹುದ್ದೆಗಳು ಇದಕ್ಕೆ ಅಪ್ಲೈ ಮಾಡಲು ಅಪ್ಲಿಕೇಶನ್ ಶುರುವಾಗಿದೆ ಎಂಬ ಮಾಹಿತಿ ಹರಿದಾಡುತ್ತಿದ್ದು, ಇದು ನಮಗೆ ತಿಳಿದಂತೆ ನಿಜವಲ್ಲ. ಕೆಲ ನಂಬಿಕಾರ್ಹ ಮೂಲಗಳ ಪ್ರಕಾರ ಇದು ಈ ವರ್ಷದ ಜೂನ್ ಅಥವಾ ಜುಲೈ ತಿಂಗಳಿನಲ್ಲಿ ಕರೆಯುವ ಸಾಧ್ಯತೆ ಇರುತ್ತದೆ. ನಾವು ಎಂದಿನಂತೆ ಸಕಾಲಕ್ಕೆ ಅಪ್ಡೇಟ್ ಗಳನ್ನು ನೀಡಲಿದ್ದೇವೆ. ಇನ್ಯಾವುದೇ ಹೊಸ ಜಾಬ್ಗಳು ಬಂದರೆ ನಾವು ಖಂಡಿತವಾಗಿಯೂ ಈ ಬುಲೆಟಿನ್ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಅಪ್ಡೇಟ್ ಮಾಡಲಿದ್ದೇವೆ ಅಥವಾ ಹೊಸ ಬುಲೆಟಿನ್ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇವೆ. ಹಾಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಮ್ಮ ಬುಲೆಟಿನ್ ವಿಡಿಯೋಗಳನ್ನು ಆಗಿಂದಾಗ್ಗೆ ಪರಿಶೀಲಿಸುತ್ತೀರಿ. ಈ ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ. ವಂದನೆಗಳು.